ಭೀಮನ ಅಮಾವಾಸ್ಯೆ ಒಂದು ಪ್ರಮುಖ ಹಬ್ಬವಾಗಿದ್ದು ಇದನ್ನು ಆಷಾಢ ಮಾಸದ ಅಮಾವಾಸ್ಯೆ ದಿನದಂದು ದಕ್ಷಿಣ ಭಾರತದ ಹಲವೆಡೆ ವಿಶೇಷವಾಗಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಆಚರಿಸುತ್ತಾರೆ. ಆಷಾಢ ಮಾಸದ ಅಮಾವಾಸ್ಯೆ ದಿನ ಪಂಚಾಂಗದ ಪ್ರಕಾರ 2025ರಲ್ಲಿ ಜುಲೈ 25ರಂದು ಭೀಮನ ಅಮಾವಾಸ್ಯೆ ಬರುತ್ತದೆ. ಈ ದಿನ ಮದುವೆಯಾದ ಹೆಂಗಸರು ತಮ್ಮ ಗಂಡನ ಆಯಸ್ಸು, ಆರೋಗ್ಯ ಮತ್ತು ಉನ್ನತಿಗಾಗಿ ವ್ರತ ಆಚರಿಸುತ್ತಾರೆ. ದೇವಿಗೆ ನೈವೇದ್ಯ ಪೂಜೆ ಮಾಡಿ ಗಂಡನಿಗೆ ಪಾದಪೂಜೆ ಮಾಡುವ ಸಂಪ್ರದಾಯವಾಗಿದೆ. ಈ ಭೀಮನ ಅಮಾವಾಸ್ಯೆಯನ್ನು ಒಂದೊಂದು ಕಡೆ ಒಂದೊಂದು ತರ ಆಚರಿಸುತ್ತಾರೆ. ಭೀಮನ ಅಮಾವಾಸ್ಯೆ ದಿನ ಶುದ್ಧತೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಏಕೆಂದರೆ ಈ ದಿನ ಪತಿಯ ಆರೋಗ್ಯ ಮತ್ತು ಶುಭಕ್ಕಾಗಿ ಮಹಿಳೆಯರು ವ್ರತವನ್ನು ಆಚರಿಸುತ್ತಾರೆ. ಈ ದಿನದ ಶುಭತೆಯೊಂದಿಗೆ ದೇವರ ಪೂಜೆಯನ್ನು ಮಾಡುವುದರಿಂದ ಮನೆ ಶುದ್ಧಿ ಕೂಡ ಶ್ರದ್ಧೆಯಿಂದ ಮಾಡಬೇಕು. ಅಮಾವಾಸ್ಯೆ ದಿನ ಮನೆ ಶುದ್ಧಿ ಮಾಡುವುದು ಪೌರಾಣಿಕ ಹಾಗೂ ಆತ್ಮಶುದ್ಧಿಯ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಕಾರ್ಯವಾಗಿದೆ. ಈ ದಿನ ದೋಷ ನಿವಾರಣೆ ಹಾಗೂ ಶುದ್ಧತೆಯ ಸಂಕೇತವಾಗಿ ಮನೆಯ ಶುದ್ಧಿ ಮಾಡುವುದು ಪರಂಪರೆ ಇದೆ. ಅಮಾವಾಸ್ಯೆ ಚಂದ್ರನಿಲ್ಲದ ರಾತ್ರಿ, ಶಕ್ತಿಯ ಶುದ್ಧೀಕರಣಕ್ಕೆ ಶ್ರೇಷ್ಠ ದಿನ. ಈ ದಿನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರ ಮಾಡುವುದಕ್ಕೆ ಪಾರಂಪರಿಕ ಗೃಹಶುದ್ಧಿ ವಿಧಾನಗಳು ಬಹಳ ಶ್ರೇಷ್ಠ. ಅಮಾವಾಸ್ಯೆ ದಿನ ಮನೆ ಕ್ಲೀನಿಂಗ್ ಮಾಡುವ ವಿಧಾನದಲ್ಲಿ ಫಸ್ಟ್ ಒನ್, ಮನೆ ಸ್ವಚ್ಛತೆ. ಬೆಳಗ್ಗೆ ಶೀಘ್ರ ಎದ್ದು ಮನೆ ಸ್ವಚ್ಛ ಮಾಡಬೇಕು. ಮೆಟ್ಟಿಲು, ಮನೆ ಬಾಗಿಲು ಮುಂತಾದ ಕಡೆಗಳಲ್ಲಿ ಬ್ಲೀಚಿಂಗ್ ಅಥವಾ ಉಪ್ಪು ನೀರಿನಿಂದ ತೊಳೆಯಬೇಕು. ಗೋಡೆಗಳಿಗೆ ಗಂಧದ ನೀರಿನ ಸ್ಪ್ರೇ ಮಾಡಬೇಕು. ನೆಕ್ಸ್ಟ್ ಎರಡನೇ ವಿಧಾನ, ಉಪ್ಪು ನೀರಿನ ಶುದ್ಧೀಕರಣ. ಒಂದು ಕಬ್ಬಿಣದ ಪಾತ್ರೆಯ ನೀರಿಗೆ ಅಥವಾ ಒಂದು ಬಕೆಟ್ ನೀರಿನಲ್ಲಿ 1 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ನೀರಿನಿಂದ ನಿಮ್ಮ ಮನೆ ಹಾಗೂ ಕೋಣೆ ಮೂಲೆಗಳನ್ನು ತೊಳೆಯಿರಿ ಅಥವಾ ಸ್ವಚ್ಛಗೊಳಿಸಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ. ಅಥವಾ ಒಂದು ಬಕೆಟ್ ನೀರಿಗೆ ಚಿಟಿಕೆ ಗಂಧ, ಹಾಲು, ತುಳಸಿ ಎಲೆ ಅಥವಾ ಚಿಟಿಕೆ ಅರಿಶಿಣ ಇವೆಲ್ಲವನ್ನು ಹಾಕಿ ಇದರ ಮೂಲಕ ಮನೆಯನ್ನು ಒರೆಸಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ಮಾಲಿನ್ಯ ದೂರವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಎಂಬುದು ನಂಬಿಕೆ ಇದೆ. ನೆಕ್ಸ್ಟ್ ಮೂರನೇ ವಿಧಾನ, ಧೂಪ ಮತ್ತು ದೀಪ ಹಚ್ಚುವುದು. ಹಾಲು ಹತ್ತಿದ ದೀಪ, ಗಂಧದ ದೀಪ ಅಥವಾ ಲೋಬಾನವನ್ನು ಮನೆ ಕೋಣೆಗಳಲ್ಲಿ ಹಚ್ಚಿ ಈ ಭೀಮನ ಅಮಾವಾಸ್ಯೆಗೆ ವಿಶೇಷವಾಗಿ ದೇವರ ಕೋಣೆಗೆ ವಿಶೇಷವಾದ ಶುದ್ಧ ಗಂಧದ ದೀಪವನ್ನು ಹಚ್ಚಬೇಕು. ಗಂಧದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆ ಮೇಲೆ ಸದಾಕಾಲ ದೇವರ ಕೃಪೆ ಇರುತ್ತದೆ. ಅಥವಾ ಧೂಪ, ಕರ್ಪೂರ, ತುಳಸಿ ಧೂಪನ, ತುಳಸಿ ಎಲೆ, ಗಂಧ, ಲವಂಗ ಇವುಗಳನ್ನು ಸೇರಿಸಿ ಧೂಪ ಹಾಕಬೇಕು. ದೇವರ ಕೋಣೆ, ಮಕ್ಕಳ ಕೋಣೆ, ಮಲಗುವ ಕೋಣೆ ಇನ್ನಿತರ ಕೋಣೆಗೆ ಈ ಧೂಪವನ್ನು ಹಾಯಿಸಬೇಕು. ನೆಕ್ಸ್ಟ್ ದೇವರ ಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಬೇಕು. ದೇವರ ಮೂರ್ತಿಗೆ ತಂಪಾದ ನೀರಿನಿಂದ ಸ್ನಾನ, ಅಭಿಷೇಕ, ನವವಸ್ತ್ರ ಧರಣೆ ಮತ್ತು ಹೂವಿನಿಂದ ಅಲಂಕಾರ ಮಾಡಬೇಕು. ಹಾಗೆ ತಾಮ್ರ ಪಾತ್ರೆಯಲ್ಲಿ ಗಂಗಾ ಜಲ, ತುಳಸಿ ಜಲ ಹಚ್ಚುವುದು. ದೇವರ ಕೋಣೆ ಶುದ್ಧ ಮಾಡಿರಿ. ದೇವರಿಗೆ ಗಂಧ, ಹೂ ನೈವೇದ್ಯ ಇಡಿ. ಈ ಶ್ರೀ ಮಹಾಲಕ್ಷ್ಮಿ ಅಥವಾ ಶಿವನನ್ನು ಪೂಜಿಸಬಹುದು. ವಿಶೇಷವಾಗಿ ಈ ಮಂತ್ರವನ್ನು ಜಪಿಸಬಹುದು. ಓಂ ನಮಃ ಶಿವಾಯ, ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಈ ಮಂತ್ರವನ್ನು ಜಪ ಮಾಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ಬೇಗನೆ ನಿವಾರಣೆಯಾಗುತ್ತದೆ. ಹಣಕಾಸಿನ ತೊಂದರೆ, ಆರೋಗ್ಯದ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಇದ್ದರೆ ಬಹುಬೇಗನೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ನೈವೇದ್ಯ, ಖಾರ ಮಸಾಲೆ ರಹಿತವಾದ ತಂಬಿಟ್ಟಿನ ಅಕ್ಕಿ ಅಥವಾ ಹಣ್ಣುಗಳಿಂದ ನೈವೇದ್ಯ ಮಾಡಬೇಕು. ಭೀಮನ ಅಮಾವಾಸ್ಯೆ ದಿನದ ನೈವೇದ್ಯ ವಿಶೇಷವಾಗಿರುತ್ತದೆ. ಕಾರಣ ಈ ದಿನ ಮದುವೆ ಸ್ತ್ರೀಯರು ಗಂಡನ ಆಯಸ್ಸು, ಆರೋಗ್ಯಕ್ಕಾಗಿ ಉಪವಾಸವಿದ್ದು ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸುತ್ತಾರೆ. ಈ ದಿನ ಮಾಡುವ ನೈವೇದ್ಯಗಳು ಸಾತ್ವಿಕ ಹಾಗೂ ಶುದ್ಧವಾಗಿರುತ್ತವೆ. ಭೀಮನ ಅಮಾವಾಸ್ಯೆಯ ವಿಶೇಷ ನೈವೇದ್ಯಗಳು ಯಾವುವೆಂದರೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಬೆಲ್ಲ, ತುಪ್ಪ ಮತ್ತು ಅಕ್ಕಿಯಿಂದ ತಯಾರಾದ ಅನ್ನ. ನೆಕ್ಸ್ಟ್ ನಿಂಬೆ ಅನ್ನ, ನಿಂಬೆ ರಸದಿಂದ ತಯಾರಿಸಿದ ತೊಗರಿ ಬೇಳೆ ಅನ್ನ. ನೆಕ್ಸ್ಟ್ ಅಕ್ಕಿ ಪಾಯಸ, ಹಾಲು, ಅಕ್ಕಿ, ಬೆಲ್ಲ, ಸಕ್ಕರೆಯಿಂದ ತಯಾರಾದ ಪಾಯಸ. ಇವೆಲ್ಲವನ್ನು ನೀವು ನೈವೇದ್ಯಕ್ಕೆ ಇಡಬಹುದು. ಹಾಗೂ ಒಬ್ಬಟ್ಟು, ಹೋಳಿಗೆ, ಬೆಲ್ಲದ ಹೂರಣದಿಂದ ತಯಾರಾದ ಒಬ್ಬಟ್ಟು, ಹಾಗೆ ಕಡಲೆಕಾಯಿ ಉಂಡೆ, ಬೆಲ್ಲ ಹಾಗೂ ಕಡಲೆಕಾಯಿಯಿಂದ ತಯಾರಾದ ಉಂಡೆ ಮತ್ತು ಸಜ್ಜಿಗೆ ಪಾಯಸ, ಪೌಷ್ಟಿಕತೆಯಿಂದ ಕೂಡಿರುವ ಸಜ್ಜೆ ಧಾನ್ಯ ಪಾಯಸ ಇವೆಲ್ಲವನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು. ಹಾಗೂ ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವು, ಸೀತಾಫಲ, ದ್ರಾಕ್ಷಿ, ಸಪೋಟ ಇವೆಲ್ಲವನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು. ಇನ್ನು ಉಪ್ಪು ತಿಂಡಿ ಯಾವುವೆಂದರೆ ಬಾಳೆಕಾಯಿ ಪಲ್ಯ, ಅವರೆಕಾಯಿ ಸುಕ್ಕ ಇವುಗಳನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು.
ನೆಕ್ಸ್ಟ್ ಬಾಗಿಲಿಗೆ ತೋರಣ. ಹೊಸ ತುಳಸಿ ಅಥವಾ ಮಾವಿನ ಎಲೆಗಳಿಂದ ತೋರಣ ಕಟ್ಟುವುದು ಶಕ್ತಿ ಆಕರ್ಷಣೆಗೆ ಸಹಾಯಕಾರಿ. ಈ ದಿನ ಮಾಂಸಾಹಾರ, ಮದ್ಯಪಾನ, ಕಡು ರಾಗದ ಸಂಗೀತ ಇತ್ಯಾದಿಗಳನ್ನು ತ್ಯಜಿಸಬೇಕು. ಮನಸ್ಸು ಶುದ್ಧವಾಗಿರಲಿ. ಧ್ಯಾನ, ಮೆಡಿಟೇಷನ್ ಸಹ ಬಹಳ ಶ್ರೇಷ್ಠ. ಅಥವಾ ಮಾವಿನ ಎಲೆ, ನಿಂಬೆಹಣ್ಣು ಅಥವಾ ಬೇಲದ ಎಲೆಗಳಿಂದ ತೋರಣ ಕಟ್ಟಿರಿ. ಹೊಸ ತೋರಣವನ್ನು ಕಟ್ಟುವಾಗ ಹಳೆ ತೋರಣವನ್ನು ತೆಗೆದು ಹಾಕಿ. ನೆಕ್ಸ್ಟ್ ಪೂಜೆ ಮಾಡುವ ವಿಧಾನ. ದೇವಿಗೆ ನೈವೇದ್ಯ ಅರ್ಪಿಸಿ ಬಳಿಕ ಪತಿಗೆ ಪಂಚಾಮೃತದ ಅಭಿಷೇಕ ಮಾಡಿ ಪಾದ ಪೂಜೆ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನದಂದು ತುಳಸಿ, ಬಾಳೆ ಎಲೆ ಮತ್ತು ಮಾವಿನ ಎಲೆ ಉಪಯೋಗಿಸುವುದು ಶ್ರೇಷ್ಠ. ಪೂಜೆಯ ನಂತರ ನೈವೇದ್ಯವನ್ನು ಕುಟುಂಬದವರೊಂದಿಗೆ ಪ್ರಸಾದವಾಗಿ ಸೇವಿಸಿ.